ಕುದುರೆ ಮೇಲೆ ಕುತ್ಕೊಂಡ್ಬಿಟ್ಟಿದ್ದೀರಲ್ಲ. ಓಡೋ ಕುದುರೆನ ಹಿಡ್ದು ನಿಲ್ಸೋಕ್ಕಾಗಲ್ಲ. ಸೊ ಓಡ್ತಾನೇ ಇರಬೇಕು ಅಂತ ಕುತ್ಕೊಂಡಿದ್ದೀನಿ. ಓಡ್ತಾನೇ ಇರ್ತೀನಿ. ಯಾರು ಏನೇ ಟ್ರೋಲ್ ಮಾಡಲಿ, ಯಾರು ಏನೇ ನೆಗೆಟಿವ್ ತೋರಿಸ್ಕೊಳ್ಳಿ, ನಾನಂತೂ ಕುದುರೆ ಥರ ಹೋಗ್ತಾ ಇರ್ತೀನಿ. ಎಲ್ಲ ಸೋನು ಅವ್ರಿಗೆ ಸಿಕ್ಕಾಪಟ್ಟೆ ಟ್ರೋಲ್ ಮಾಡೋರು, ಆಮೇಲೆ ಕೆಳಗೆಡ್ದಾಗ ಕಮೆಂಟ್ ಹಾಕೋರು ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದಾರಲ್ಲ. ಅದೇನೋ ಹೇಳ್ತಾರಲ್ಲ, ಬಗ್ಲ ನಾಯಿ ಕಚ್ಚಲ್ಲ ಅಂತ, ಅದಕ್ಕೆಲ್ಲ ನಾವು ತಲೆನೇ ಕೆಡ್ಸ್ಕೊಳಲ್ಲ. ಬಗ್ಲ ನಾಯಿ ಬಗ್ಳ್ತಾ ಇರಲಿ, ನಾವು ಮುಂದೆ ಹೋಗ್ತಾನೆ ಇರ್ತೀವಿ, ನಾವು ಬೆಳಿತಾನೇ ಇರ್ತೀವಿ. ಅದನ್ನು ನಾನು ಹೇಳ್ಬೇಕು, ಯಾಕಂದರೆ ನಾನು ನಾಯಿ ಮೇಲೆ ಕೂತಿದ್ದೀನಿ. ಬೊಗಳ ನಾಯಿ ಕಚ್ಚಲ್ಲ. ಹೌದು, ಅದು ದಿಸ್ ಇಸ್ ಅ ರಿಯಲಿ ಟ್ರೂ ವರ್ಡ್. ನಮ್ಮ ಲೈಫ್ನಲ್ಲೂ ಕೂಡ ನಾನು ತುಂಬ ಬೊಗಳ ನಾಯಿಗಳನ್ನ ನೋಡ್ಬಿಟ್ಟಿದ್ದೇನೆ. ಅವು ಯಾವ ಕಚ್ಚೋಕ್ಕೂ ಆಗಿಲ್ಲ, ಏನೂ ಮಾಡೋಕ್ಕೂ ಆಗಿಲ್ಲ. ಬಟ್ ಸೋನವ್ರಿಗೆ ಈ ಕೆಟ್ಟ ಕಮೆಂಟ್ ಮಾಡ್ತಾರಲ್ಲ, ಅವ್ರಿಗೆ ಏನು ಹೇಳ್ತೀರಾ ಆ ಬೊಗಳೋ ನಾಯಿಗಳಿಗೆ? ಆಲ್ರೆಡಿ ನಾನು ಹೇಳಿದ್ದೀನಿ, ನೆಗೆಟಿವ್ ಕಮೆಂಟ್ಸ್ ಮಾಡೋರು ಅವರೆಲ್ಲ ನನ್ನ ಫೀಟ್ ಡಸ್ಟ್ಗೆ ಸಮ ಅಂತ. ಅಷ್ಟೇ, ಅಲ್ಲಿಗೆ ಸಮ, ಅಲ್ಲಿಂದ ಮೇಲೆ ಬರೋಕ್ಕಾಗಲ್ಲ. ಸೊ ನೆಗೆಟಿವ್ ಕಮೆಂಟ್ಸ್ ಹಾಕೋದೇ ಅವ್ರ ಜೀವನ ಆಗ್ಬಿಟ್ಟಿದೆ, ಮಾಡ್ಕೊಳ್ಳಿ. ಐ ಡೋಂಟ್ ಕೇರ್. ದಿನ ಬೆಳಗಾದ್ರೆ ಎಷ್ಟು ಕಮೆಂಟ್ ನೋಡ್ತೀರಾ ಆ ಥರದ್ದು? ದಿನ ಬೆಳಗಾದರೆ ನನಗಂತೂ ಸಾಕಾಗ್ಬಿಟ್ಟಿದೆ. ನನಗೆ ಕಮೆಂಟ್ಸ್ ಓದೋಕ್ಕೂ ಟೈಮ್ ಇರೋಲ್ಲ. ಅಷ್ಟು ಕಮೆಂಟ್ಸು ಅಷ್ಟು ನೆಗೆಟಿವ್ ಆಗಿ ಮಾಡ್ತಾ ಇರ್ತಾರೆ. ಇವರಿಗೆಲ್ಲ ಏನು ಮಾಡಬೇಕು ಗೊತ್ತಾ? ಫಸ್ಟ್ ಒಂದೇ ಮಾತು ಹೇಳೋದು, ಇವರೆಲ್ಲ ಫಸ್ಟ್ ಯು ಕಮ್ ಮೈ ಫೀಟ್ ಡಸ್ಟ್ ಲೆವೆಲ್, ದೆನ್ ಆಮೇಲೆ ಅವರು ಬಂದು ಕಮೆಂಟ್ ಹಾಕಲಿ. ಅವ್ರು ಆ ಲೆವೆಲ್ಗೆ ಬರಬೇಕು. ಫಸ್ಟು ಡಸ್ಟ್ ಲೆವೆಲ್ಗೂ ಇಲ್ಲ ಅವರು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ಅವ್ರಿಗೆ ನೋ ಕಮೆಂಟ್ಸ್.